ನಮಸ್ತೆ. ಓಂ ಸಾಯಿರಾಮ್. ಇವತ್ತಿನ ಒಂದು ದಿವಸ ನಾವು ಅಕ್ಷಯ ತೃತೀಯ, ನಮ್ಮ ಒಂದು ಅಕ್ಷಯ ತೃತೀಯ ದಿನ ಯಾವ ಒಂದು ಉಪಾಯವನ್ನ ಮಾಡಿ ನಮ್ಮ ಒಂದು ನಿವೇಶನ ಅಥವಾ ನಮ್ಮ ಒಂದು ಮನೆಯನ್ನ ನಿರ್ಮಾಣ ಮಾಡಲು ಒಂದು ಶಕ್ತಿ ಬರಕ್ಕೆ, ಒಂದು ಅಕ್ಷಯ ತೃತೀಯ ದಿನ ನಾವು ಯಾವ ಒಂದು ಉಪಾಯವನ್ನ ಮಾಡಿದ್ರೆ ನಮಗೆ ಮನೆ ನಿರ್ಮಾಣ ಮಾಡಕ್ಕೆ ತುಂಬಾ ಒಂದು ಅನುಕೂಲ ಆಗತ್ತೆ. ಯಾವ ಒಂದು ಉಪಾಯ? ಒಂದು ಬಿಳಿ ಸಾಸಿವೆಯನ್ನ ನೀವು ನೋಡಿರಬಹುದು. ಬಿಳಿ ಸಾಸಿವೆಯನ್ನ ನೀವು ನಿಮ್ಮ ನಿವೇಶನಕ್ಕೆ ಹಾಕುವುದರಿಂದ ಒಂದು ನಿಮ್ಮ ಒಂದು ಮನೆ ಒಂದು ಅತಿ ಬೇಗನೆ ಒಂದು ಕಟ್ಟಡ ಶುರು ಆಗತ್ತೆ. ಕಟ್ಟಡ ನಿರ್ಮಾಣ ಮಾಡಲು ನಿಮಗೆ ಅನುಕೂಲ ಆಗತ್ತೆ. ಹೇಗೆ? ಒಂದು ಅಕ್ಷಯ ತೃತೀಯ ದಿನ ನಾವು ಏನು ಮಾಡಬೇಕು? ಅಕ್ಷಯ ತೃತೀಯ ದಿನಾನೇ ನೀವು ಬಿಳಿ ಸಾಸಿವೆಯನ್ನ ಅಂಗಡಿಯಿಂದ ತೆಗೆದುಕೊಂಡು ಬನ್ನಿ. ಅಲ್ಲಿಂದ ತೆಗೆದುಕೊಂಡು ಬಂದು ನೀವು ನಿಮ್ಮ ಒಂದು ನಿವೇಶನಕ್ಕೆ ಆ ಒಂದು ಬಿಳಿ ಸಾಸಿವೆಯನ್ನ ಹಾಕಿ, ಎಲ್ಲ ಒಂದು ನಿಮ್ಮ ಒಂದು 30-40 ಸೈಟ್ ಇರ್ಲಿ, 40-60 ಸೈಟ್ ಇರ್ಲಿ, ನಿಮ್ಮ ಒಂದು ಜಮೀನೇ ಇರ್ಲಿ, ಎಲ್ಲ ಕಡೆನೂ ನೀವು ಒಂದು 30-40 ಸೈಟ್ ಆದ್ರೆ ಒಂದು ಅರ್ಧ ಕೆಜಿನಾದರೂ ನೀವು ಒಂದು 30-40 ಸೈಟ್ಗೆ ತೆಗೆದುಕೊಂಡು ಬಂದು ನೀವು ನಿಮ್ಮ ನಿವೇಶನಕ್ಕೆ ಫುಲ್ ಎಲ್ಲ ಕಡೆನೂ ಒಂದು ನೀವು ನಿವೇಶನಕ್ಕೆ ಒಂದು ಬಿಳಿ ಸಾಸಿವೆಯನ್ನ ಹಾಕಿ. ಇದರಿಂದ ನಿಮಗೆ ಅತಿ ಅದ್ಭುತವಾದ ಒಂದು ಲಾಭ ಆಗತ್ತೆ. ಹೇಗೆ? ಒಂದು ಅಲ್ಲಿ ಇರ್ತಕ್ಕಂಥ ಒಂದು ನೆಗೆಟಿವ್ ಎನರ್ಜಿ, ನೆಗೆಟಿವ್ ಒಂದು ಋಣಾತ್ಮಕ ಒಂದು ಶಕ್ತಿಗಳು ಏನಾದ್ರೂ ಇದ್ರೂ ಕೂಡ ನಿಮಗೆ ಅಲ್ಲಿಂದ ಅದು ಹೋಗುತ್ತೆ. ಹಾಗೆ ಒಂದು ಪಾಸಿಟಿವ್ ಎನರ್ಜಿ ಸ್ಟೇ ಆಗತ್ತೆ. ಒಂದು ನಿಮಗೆ ಆ ಶಕ್ತಿ ಅಲ್ಲಿ ಒಂದು ಒಳ್ಳೆಯ ಒಂದು ಧನಾತ್ಮಕ ಶಕ್ತಿ ಅಲ್ಲಿ ಇರುತ್ತೆ. ಒಂದು ಬಿಳಿ ಸಾಸಿವೆಯನ್ನ ಹಾಕುವುದರಿಂದ ಬಿಳಿ ಸಾಸಿವೆ ಒಂದು ತುಂಬಾ ಅಂದ್ರೆ ಅದ್ಭುತವಾದ ಒಂದು ನಿಮಗೆ ಶಕ್ತಿಯನ್ನ ಕೊಡುತ್ತೆ. ಹೇಗೆ? ಅದು ಒಂದು ಲಕ್ಷ್ಮಿಯ ಸಂಕೇತ. ಬಿಳಿ ಸಾಸಿವೆಯನ್ನ ನೀವು ಅಕ್ಷಯ ತೃತೀಯ ದಿನ ತೆಗೆದುಕೊಂಡು ಬಂದ್ರೆ ಒಂದು ಲಕ್ಷ್ಮಿಯನ್ನ ನೀವು ನಿಮ್ಮ ನಿವೇಶನಕ್ಕೆ ಹಾಕುವುದರಿಂದ, ಆ ಒಂದು ಬಿಳಿ ಸಾಸಿವೆಯನ್ನ ಹಾಕುವುದರಿಂದ ಒಂದು ಲಕ್ಷ್ಮಿಯ ನೆಲೆ ಆಗತ್ತೆ. ಲಕ್ಷ್ಮಿ ನಿಮಗೆ ಒಂದು ಆಶೀರ್ವಾದ ಸಿಗತ್ತೆ. ಹೀಗಾಗಿ ಒಂದು ಒಳ್ಳೆಯ ಒಂದು ಧನಾತ್ಮಕ ಶಕ್ತಿ, ಪಾಸಿಟಿವ್ ಎನರ್ಜಿ ಸ್ಟೇ ಆಗತ್ತೆ. ಹಾಗೆ ನಿಮ್ಮ ಒಂದು ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಒಂದು ಪಾಸಿಟಿವ್ ಎನರ್ಜಿ ಸ್ಟೇ ಆಗಿ ನಿಮಗೆ ಒಂದು ಒಳ್ಳೆಯ ಒಂದು ಸಮಯದಲ್ಲಿ, ಅಂದರೆ ಒಂದು ನೀವು ಅಕ್ಷಯ ತೃತೀಯ ದಿನ ಈ ಎಲ್ಲರೂ ಒಂದು ಯಾವಾಗ ಮಾಡಿದ್ರು ಆಗತ್ತೆ. ಬಟ್ ಈಗ ನಮ್ಗೆ ಅಕ್ಷಯ ತೃತೀಯ ದಿನ ನೀವು ಈ ಒಂದು ಕೆಲಸವನ್ನ ಮಾಡಿದ್ರೆ ತುಂಬಾ ಅಂದ್ರೆ ತುಂಬಾ ನಿಮಗೆ ಅನುಕೂಲ ಆಗತ್ತೆ. ಎಲ್ರೂ ನಿಮ್ಮ ಒಂದು ನಿವೇಶನ ಇರುತ್ತೆ. ತುಂಬಾ ಜನಕ್ಕೆ ಮನೆ ನಿರ್ಮಾಣ ಮಾಡಲು ಒಂದ್ ಸ್ವಲ್ಪ ತೊಂದರೆಗಳು ಇರುತ್ತೆ, ಮುಂದೆ ಹೋಗ್ತಾ ಇರುತ್ತೆ. ನೀವು ಮನೆ ಕಟ್ಟಬೇಕು ಅನ್ಕೊಂಡಿರ್ತೀರಾ, ಬಟ್ ಮನೆ ಕಟ್ಟಕ್ಕೆ ನಿಮಗೆ ಶಕ್ತಿ ಸಿಗಲ್ಲ. ಏನೋ ಒಂದು ಅಡಚಣೆ ಬರುತ್ತೆ, ತೊಂದರೆ ಬರುತ್ತೆ. ಹೀಗಾಗಿ ಮುಂದೆನೆ ಹೋಗ್ತಾ ಇರುತ್ತೆ. ಈ ಒಂದು ಕೆಲಸವನ್ನ ಮಾಡಿ ನೀವು ಅಕ್ಷಯ ತೃತೀಯ ದಿನ ಒಂದು ನಿಮ್ಮ ಒಂದು ಬಿಳಿ ಸಾಸಿವೆಯನ್ನ ತೆಗೆದುಕೊಂಡು ಬಂದು ನಿಮ್ಮ ಒಂದು ನಿವೇಶನಕ್ಕೆ ಹಾಕಿ ನೋಡಿ, ಒಂದು ಒಳ್ಳೆಯ ಒಂದು ನಿಮಗೆ ಅನುಕೂಲ ಆಗತ್ತೆ. ಹಾಗೆಯೇ ಯಾರಾದ್ರೂ ಮನೆ ಅರ್ಧಕ್ಕೆ ನಿಂತೋಗಿದ್ರೆ, ನಿಮ್ಮ ಕಟ್ಟಡ ಅರ್ಧಕ್ಕೆ ನಿಂತೋಗಿದ್ರು ಕೂಡ ಈ ಒಂದು ಉಪಾಯವನ್ನ ಮಾಡಿ. ಯಾವುದು? ಒಂದು ಬಿಳಿ ಸಾಸಿವೆಯನ್ನ ಅವತ್ತೇ ಒಂದು ನಾವು ಅಕ್ಷಯ ತೃತೀಯ ದಿನಾನೇ ತೆಗೆದುಕೊಂಡು ಬಂದು ನೀವು ಒಂದು ನಿಮ್ಮ ಕಟ್ಟಡದ ಸುತ್ತ, ಹಾಗೆ ಒಳಗಡೆ ಎಲ್ಲ ಕಡೆನೂ ಮುಂದೆ ರಸ್ತೆಗೂ ಹಾಕಿ, ನೀವು ಒಂದು ಬಿಳಿ ಸಾಸಿವೆಯನ್ನ ನಿಮ್ಮ ರಸ್ತೆಗೂ ಹಾಕಿ, ಮನೆ ಮುಂದೆನೂ ಹಾಕಿ, ಆಗ ಅಕ್ಕಪಕ್ಕ ಹಾಕಿ, ಒಳಗಡೆ ನಿಮ್ಮ ಒಂದು ಕಟ್ಟಡದ ಒಳಗೆ ಕೂಡ ಹಾಕಿ. ಇದು
ತುಂಬಾ ನಿಮಗೆ ಪಾಸಿಟಿವ್ ಎನರ್ಜಿ ಕೊಡುತ್ತೆ. ಒಂದು ಒಳ್ಳೆಯ ಧನಾತ್ಮಕ ಶಕ್ತಿಯಿಂದ, ನಿಮಗೆ ಲಕ್ಷ್ಮಿಯ ಆಶೀರ್ವಾದದಿಂದ, ತಾಯಿ ಮಹಾಲಕ್ಷ್ಮಿಯ ಆಶೀರ್ವಾದದಿಂದ ನಿಮ್ಮ ಮನೆ ಅಡಚಣೆಗಳು, ತೊಂದರೆಗಳು ನಿವಾರಣೆ ಆಗಿ ನಿಮ್ಗೆ ನಿಮಗೆ ಪೂರ್ತಿ ಮಾಡಲು, ನಿಮ್ಮ ಕಟ್ಟಡವನ್ನ ಪೂರ್ತಿಯಾಗಿ ನಿರ್ಮಾಣ ಮಾಡಲು ಅನುಕೂಲ ಆಗುತ್ತೆ. ಅದು ಯಾವುದು? ಅಕ್ಷಯ ತೃತೀಯ ದಿನ ನೀವು ಈ ಕೆಲಸವನ್ನ ಮಾಡಿ ತುಂಬಾನೇ ಅದ್ಭುತ ಲಾಭ ಸಿಗುತ್ತೆ. ಎಲ್ರು ಕೂಡ ನಿವೇಶನ ಇದ್ರೂ ಕೂಡ, ಅಥವಾ ಕಟ್ಟಡ ನೀವು ಅರ್ಧಕ್ಕೆ ನಿಂತೋಗಿದ್ರು ಕೂಡ, ಅಥವಾ ನೀವು ಕಟ್ಟಡ ನಿರ್ಮಾಣ ಮಾಡುತ್ತಿದ್ರೂ ಕೂಡ, ನಿಮ್ಮ ಕಟ್ಟಡ ನಿರ್ಮಾಣ ಹಂತದಲ್ಲಿ ಇದ್ರೂ ಕೂಡ ಈ ಉಪಾಯವನ್ನ ಮಾಡಿ ನಿಮಗೆ ತುಂಬಾ ಅನುಕೂಲಗಳು. ಏನಾದ್ರೂ ಚಿಕ್ಕ ಚಿಕ್ಕ ತೊಂದರೆಗಳು ಇದ್ರೂ ಕೂಡ ಈ ಬಿಳಿ ಸಾಸಿವೆಯನ್ನ ಹಾಕುವುದರಿಂದ ನಿಮಗೆ ಅತಿ ಅದ್ಭುತವಾದ ಲಾಭ ಸಿಗುತ್ತೆ. ಈ ಲಾಭವನ್ನ ಎಲ್ರು ಕೂಡ ಅಕ್ಷಯ ತೃತೀಯ ದಿನ ಎಲ್ರು ಕೂಡ ಮಾಡಿ. ಹಾಗೆ ಇನ್ ಕೇಸ್ ಯಾರಾದ್ರೂ ಈ ವಿಡಿಯೋವನ್ನ ನೀವು ಅಕ್ಷಯ ತೃತೀಯ ಆದ ಮೇಲೆ ನೋಡಿದ್ರೆ, ಅವತ್ತು ಕೂಡ ನೀವು ಮಂಗಳವಾರ ಅಥವಾ ಶುಕ್ರವಾರ ದಿನ ನೀವು ಒಳ್ಳೆಯ ದಿನ ನೋಡಿ ನೀವು ಈ ಕೆಲಸವನ್ನ ಮಾಡಿ ತುಂಬಾ ಅದ್ಭುತ ಲಾಭಗಳು ನಿಮಗೆ ಸಿಗುತ್ತೆ. ಹಾಗೆ ಎಲ್ರು ಕೂಡ ಈ ವಿಡಿಯೋವನ್ನ ತುಂಬಾ ಜನ ಶೇರ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿ, ಅವ್ರಿಗೂ ಗೊತ್ತಾಗ್ಲಿ. ಅಂದ್ರೆ ಬಿಳಿ ಸಾಸಿವೆ ಅದ್ಭುತ ಶಕ್ತಿಗಳು ಅವ್ರಿಗೂ ಕೂಡ ಅದು ಅನುಕೂಲ ಆಗ್ಲಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ.